ನಾನು ಯಾವಾಗಲೂ ಕೂಡ ಯಾವತ್ತೂ ಕೂಡ ಹೀಗೆ ಆಚರಿಸ್ಕೋಬೇಕು ಅಂತ ನಾನು ಬರ್ಡೇ ಪ್ರಿಯಾರಿಟಿ ಕೊಟ್ಟಿಲ್ಲ ಇದುವರೆಗೂ ಕೂಡ. ಬಟ್ ಹಾಗಂತ ನಮ್ಮ ವಿದ್ಯಾರ್ಥಿಗಳು ಯಾವತ್ತೂ ನಿಲ್ಲಿಸಿಲ್ಲ. ಸಿಂಪಲ್ ಆಗಾಗಲಿ ಈಗ ನಮ್ಗೆ ಇವಾಗ 4 ಬ್ಯಾಚ್ ನಡೀತಿದೆ, ಹೆಚ್ಚು ಕಮ್ಮಿ 120 ಸ್ಟೂಡೆಂಟ್ಸ್ ಇದ್ದಾರೆ ಪರ್ ಡೇ. ಆದರೆ ಈ ಫಸ್ಟ್ ಬ್ಯಾಚ್ ಅವ್ರು ಏನಿದ್ದಾರೆ ಅವ್ರುಗಳಷ್ಟೇ ಈಗ ಬಂದಿದ್ದು. ಖುಷಿ ಆಗುತ್ತೆ. ಬಟ್ ಆದರೆ ನನಗನ್ಸುತ್ತೆ ಈ ಥರ ನಮ್ಮ ಜೊತೆಗೂಡಿ ನಮಗೆ ಹಾರೈಸ್ತಾರೆ ಅಂತ ಅಂದರೆ, ಹಾರೈಸಿದಾಗ ಒಂದೊಂದು ಹಾರೈಕೆಗೂ ಕೂಡ ನಮ್ಮ ಜವಾಬ್ದಾರಿ ಒಂದೊಂದು ಹೆಜ್ಜೆ ಮೇಲೋಗುತ್ತೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಎಷ್ಟು ಗೌರವಗಳನ್ನು ನಾವು ಸ್ವೀಕರಿಸ್ತೀವೋ ಅಷ್ಟು ಜವಾಬ್ದಾರಿಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ. ಅಂದರೆ ಸಮಾಜದಲ್ಲಿ ನಮ್ಮ ಹೊಣೆಗಾರಿಕೆ ಇನ್ನೂ ಜಾಸ್ತಿ ಇದೆ. ನಾವು ಇನ್ನೂ ಏನೋ ಮಾಡ್ತೀವಿ ಅಂತ ಜನರಲ್ಲಿ ನಿರೀಕ್ಷೆ ಇದೆ. ಆ ನಿರೀಕ್ಷೆನ ಹುಸಿ ಮಾಡಬಾರ್ದು. ಇನ್ನೊಂದಷ್ಟು ಜನಕ್ಕೆ ನಾವು ರೀಚ್ ಆಗಬೇಕು, ತಲುಪಿಸ್ಬೇಕು. ಸೊಸೈಟಿಲಿರೋ ನ್ಯೂನತೆಗಳಿಗೆ ಈಗಾಗಲೇ ನಾವು ಚಿಂತನೆ ಮಾಡ್ತಿರ್ತೀವಿ, ಅದರ ಪರವಾಗಿ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅದನ್ನ ನೋಡೇನೆ ಈಗ ಎಕ್ಸಾಂಪಲ್ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಇವರೆಲ್ಲ ಎಷ್ಟು ಅಭಿಮಾನದಿಂದ ಮಾಡ್ತಾರೆ ಅಂದರೆ ಅವ್ರಿಗೆ ನಮ್ಮ ವ್ಯಕ್ತಿತ್ವದ ಅರಿವಿರುತ್ತೆ. ಹಾಗಾಗಿ ನಾವು ಆ ವ್ಯಕ್ತಿತ್ವನ ಉಳಿಸ್ಕೊಳ್ಳೋದು ಕೂಡ ತುಂಬ ಜವಾಬ್ದಾರಿಯುತವಾದಂತಹ ಜವಾಬ್ದಾರಿ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನನಗೆ ಎಲ್ಲರೂ ಅವರ ಆರೈಕೆನೇ ನಮ್ಮ ಒಂದು ಮುಂದಿನ ಕಾರ್ಯಕ್ಕೆ ಮಾರ್ಗದರ್ಶನ ಅಂತ ನಾನು ಅಂದ್ಕೊಳ್ತೀನಿ. ಅದು ನಮ್ಗೆ ಯಾವಾಗಲೂ ಎನರ್ಜಿನ ಕೊಡುತ್ತೆ. ಒಬ್ಬ ಸೋಷಿಯಲ್ ಸರ್ವಿಸರ್ ಬೆಸ್ಟ್ ವರ್ಕ್ ಮಾಡ್ತೀವಿ ಅಂತ ಅನ್ಬೇಕು ಅಂದರೆ ಅದು ಅವ್ರೊಳಗೆ ಹುಟ್ಟಬೇಕು. ಅವ್ರೊಳಗೆ ಹುಟ್ಟಿದಾಗ ಎಷ್ಟೋ ಸಲ ಎಷ್ಟೋ ಘಟನೆಗಳನ್ನು ಅವರು ವಿಮುಖರನ್ನಾಗಿ ಮಾಡುತ್ತೆ. ಅಯ್ಯೋ ಯಾಕೆ ಈ ಸೊಸೈಟಿಲಿ ಎಷ್ಟು ಮಾಡಿದ್ರು ಹೀಗೆ ಅಲ್ವಾ ಅನ್ನೋದು ಕೆಲವೊಂದು ಘಟನೆಗಳು ನಡೆದ್ರು. ಅದರಲ್ಲಿ 1-2 ಘಟನೆಗಳು ನಮ್ಮನ್ನು ಏನು ಮಾಡುತ್ತೆ ಅಂದರೆ, ನಿಮ್ಮಿಂದ ಹೀಗಾಯಿತು, ನಮ್ಮ ಬದುಕು ಸರಿ ಹೋಗ್ತು ಅಂತ ಎಲ್ಲೋ ಸಿಕ್ಕಿ ಯಾರೋ ಹೇಳಿದಾಗ ರಿಟರ್ನ್ ಬ್ಯಾಕ್ ಎಷ್ಟು ಸಫರ್ ಆಗಿರ್ತೀವೋ, ಎಷ್ಟು ಬೇಸರ ಪಟ್ಟಿರ್ತೀವೋ, ಮತ್ತೆ ಅದೇ ಜಾಗಕ್ಕೆ ಬಂದು ನಿಲ್ತೀವಿ. ಇದು ನನ್ನ ಅನುಭವ. ಆ್ಯಕ್ಚುಲಿ ವಿದ್ಯಾರ್ಥಿಗಳಿಗೂ ಯಾರಿಗೂ ಗೊತ್ತಿಲ್ಲ, ನಾವು ಹೇಳಿಲ್ಲ. ಬೆಳಗ್ಗೆ ಪೇಪರ್ ನೋಡಿದಾಗ ಅವ್ರಿಗೆ ಪೇಪರಲ್ಲಿ ಅವರೇ ಒಂದು ಸ್ವಲ್ಪ ಜನ ಹಾಕಿಸ್ಕೊಂಡಿದ್ದಾಗ ಅವ್ರಿಗೆ ಗೊತ್ತಾಯಿತು. ನಾನು ಅಂದೆ ಯಾವತ್ತೂ ನಾವು ಪೇಪರಲ್ಲಿ ಹಾಕ್ಸಿಲ್ಲ, ಯಾಕೆ ಈ ಥರ? ಇಲ್ಲ ಮೇಡಮ್, ಅದು ಬೇಕು, ನೀವು ಮಾಡ್ತಿದ್ರು. ನಾವು ಇವತ್ತು ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟು, ಮಾಧ್ಯಮ ನೀವು ಯಾವುದಕ್ಕೂ ನಮಗೆ ಬೇಡ ಅಂತ ಹೇಳ್ಬಾರ್ದು ಈ ಬಾರಿ ಮಾತ್ರ ಅಂತ. ಹಾಗಾಗಿ ನಾನು ಏನು ಹೇಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಒಂದು ಆಶ್ರಮದಲ್ಲಿ ಈಗ 2-3 ಕಡೆ ಇಟ್ಕೊಂಡಿದ್ದೀನಿ ಅಂದರೆ ನಾನು ಇನ್ನೂ ಟೈಮ್ ಇದು ಮಾಡಿಲ್ಲ. 2-3 ಕಡೆ ಹೋಗಬೇಕು ಅಂತ. ಯಾಕಂದ್ರೆ ನನಗೆ ಅದೆಲ್ಲನೂ ತುಂಬ ವಿಜೃಂಭಣೆಯಿಂದ ಮಾಡ್ಕೊಳ್ಳೋವಂಥದ್ದು ಅಷ್ಟೊಂದು ಇಷ್ಟ ಆಗಲ್ಲ. ಅದ್ರ ಬದಲಿಗೆ ಕೆಲಸಗಳನ್ನ ಹೆಚ್ಚು ಮಾಡಬೇಕು ಅನ್ನೋದಷ್ಟೇ ನನ್ನ ಆಸಕ್ತಿ. ನನಗೆ ಆ್ಯಕ್ಚುಲಿ ನಮ್ಮ ಪಾರ್ಟಿಯ ಎಲ್ಲ ಒಂದು ಮಹಿಳಾ ವಿಭಾಗದ ಎಲ್ಲರೂ ಮಾಡಿದ್ರು. ಹಾಗೆ ಮಂಜುಳಣ್ಣನವ್ರು ಇರ್ಬೋದು, ಮತ್ತು ಎಲ್ಲರೂ ಕೂಡ ನನಗೆ ಬೆಳಗ್ಗೆನೇ ಕಾಲ್ ಮಾಡಿ ವಿಶ್ ಮಾಡಿ ಹೇಳಿದ್ರು. ನನಗೆ ಅನ್ನಿಸ್ತು ಏನೇ ಇದ್ದಿದ್ರು ಮಹಿಳಾ ರಂಗದಲ್ಲಿ, ಯಾಕಂದರೆ ಮಹಿಳೆಯರು ಹೆಚ್ಚು ರಾಜಕೀಯ ರಂಗ ಪ್ರವೇಶ ಮಾಡದ ಹೊರತು ಯೋಜನೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಯೋಜನೆಗಳ ಮಾಡೋ ಅಲ್ಲಿಗೆ ನಾವು ರೀಚ್ ಆಗಿಲ್ಲ ಹೆಣ್ಮಕ್ಳು. ಎಲ್ಲ ರಂಗದಲ್ಲಿ ಇದೀವಿ ಅಂತ ಹೇಳ್ಕೊತಿದ್ದೀವಿ. ಎಷ್ಟು ಪರ್ಸೆಂಟೇಜ್ ಇದ್ದೀವಿ ಅನ್ನೋದ್ರಲ್ಲಿ ನಾವು ಲೆಕ್ಕ ಹಾಕಿದಾಗ 0ಗೆ ಬರ್ತೀವಿ ಅಂತ ನನ್ನ ಲೆಕ್ಕ. ಅದು ಏನೂ ಅಲ್ಲ. 50-50 ಇರೋ ನಾವು ಬೇರೆ ರಂಗಕ್ಕೆ ಹೋದಾಗ ತುಂಬ ಲೋಯೆಸ್ಟ್ ಆಗಿದ್ದೀವಿ. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯನ ಹೇಳ್ತೀನಿ. ಆ್ಯಕ್ಚುಲಿ ಮ್ಯಾಮ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಅವರು ತುಂಬ ಈ ಥರ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಮಂಥ ಹೆಣ್ಣುಮಕ್ಕಳು ಎಷ್ಟೋ ಜನ ಅವರ ಸ್ವಂತ ದುಡಿಮೆಯನ್ನು ಪ್ರಾರಂಭ ಮಾಡ್ಬೋದು ಮತ್ತು ಅವ್ರ ಜೀವನೋಪಾಯಕ್ಕೆ ಮುಂದೆ ತುಂಬ ಉಪಯುಕ್ತವಾಗಿದೆ ಅಂತ. ಯಾವುದೇ ಒಂದು ಇವಾಗ ಏನೇ ಹೆಲ್ಪ್ ಬೇಕಂತಂದ್ರು ಇವಾಗ ನೋಡಿ ಎಷ್ಟೋ ಜನಕ್ಕೆ ನನಗೂ ಕೂಡ ಸ್ಟಿಚ್ ಹಾಕಕ್ಕೆ ಬರಲ್ಲ. ಸೊ ಇವಾಗ ಬೇಸಿಕ್ಕಿಂದ ನಮಗೆ ಎಲ್ಲನೂ ಪ್ರತಿಯೊಂದೂ ಹೇಳ್ಕೊಡ್ತಾರೆ. ಮತ್ತು ಇವಾಗ ನಾವು ಇದರಿಂದ ಏನೇ ದುಡಿಮೆನ ಪ್ರಾರಂಭ ಮಾಡಬೇಕು ಅಂತಂದರೆ ಮೆಷಿನ್ ಸಿಗುತ್ತೆ. ಸೊ ಮೆಷಿನ್ ಈ ಥರ ತೊಗೊಳ್ಳಿ, ಮೆಷಿನ್ಗೆ ಲೋನ್ ಸಿಗುತ್ತೆ. ಈ ಥರ ಪ್ರತಿಯೊಂದು ನಮಗೆ ಹೆಜ್ಜೆ ಹೆಜ್ಜೆಗೂ ನಮಗೆ ಅವರು ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಯೂಸ್ಫುಲ್ ಆಗಿದೆ, ಉಪಯುಕ್ತ ಆಗೇ ಆಗುತ್ತೆ. ಯಾಕಂತಂದರೆ ಇವಾಗ ನೀವು ನೋಡ್ಬೋದು ಮಹಿಳೆಯರ ಮೇಲೆ ಮನೆಯಲ್ಲಿ ಎಷ್ಟೋ ಜನಕ್ಕೆ ದೌರ್ಜನ್ಯ ಆಗ್ತಾಯಿದೆ. ಅಂದರೆ ಅವ್ರದ್ದು ಆ ಥರ ದೌರ್ಜನ್ಯ ಆಗೋದ್ರಿಂದ ಅವರು ಇನ್ನು ಮನೆ ಬಿಟ್ಟು ಹೊರಗಡೆ ಬರೋಕ್ಕಾಗಲ್ಲ. ಬಟ್ ಈ ಥರ ಒಂದು ಸಂಸ್ಥೆ ಇದೆ ಅಂತ ನಮ್ಮ ಬೆನ್ನೆಲುಬಿಗೆ ಹಿಂದೆ ಇದೆ ಅಂತ ಗೊತ್ತಾದರೆ ಸೊ ಅವರಿಗೂ ಧೈರ್ಯ ಬರುತ್ತೆ. ಸೊ ಅವರು ಮುನ್ನುಗ್ಬೋದು. ಸೊ ಆರ್ಥಿಕವಾಗಿ ಅವರು ಬೆಳವಣಿಗೆ ಆಗ್ಬೋದು. ನಾನಿಲ್ಲಿ ಸ್ಟಾಫ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಬಹಳ 6 ವರ್ಷಗಳಿಂದ ನನಗೆ ಈ ಸಂಸ್ಥೆ ಪರಿಚಯ ಇದೆ.
ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಈ ಸಂಸ್ಥೆಯಲ್ಲಿ ಒಂದು ಸ್ಟಾಫ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ. ಮೇಡಮ್ ನಮಗೆ ಓನ್ಲಿ ಅವರು ಹೆಡ್ ಅಥವಾ ಮೇಡಮ್ ಅಂತ ಯಾವತ್ತೂ ಅನಿಸಿಲ್ಲ. ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಎಲ್ಲ ಥರ ಬರೀ ವರ್ಕ್ ಥ್ರೂ ಅಥವಾ ಸ್ಯಾಲ್ರಿ ಥ್ರೂ ಈ ಥರ ಅವ್ರು ನಮ್ಮ ಜೊತೆ ಬಾಂಧವ್ಯನ ಇಟ್ಕೊಂಡಿಲ್ಲ. ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಿರ್ಬೋದು, ಎಲ್ಲ ಥರ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಥರ ನಾವು ಸೊಸೈಟಿಯಲ್ಲಿ ಸ್ಟೆಬಲ್ ಆಗೋದಕ್ಕೆ ಮೇಡಮ್ ಹೆಲ್ಪ್ ಮಾಡ್ತಾರೆ. ಅದು ಜಾಸ್ತಿ ಖುಷಿ ಆಗುತ್ತೆ. ಈ ಥರ ಹೆಚ್ಚು ಕೆಲಸಗಳನ್ನ ಮೇಡಮ್ ಮಾಡಬೇಕು. ನಮ್ಮ ಥರ ಎಷ್ಟೋ ಹೆಣ್ಮಕ್ಳನ್ನ ಅವ್ರು ಇನ್ನೂ ರೀಚ್ ಮಾಡಬೇಕು. ಆ್ಯಂಡ್ ಅದಕ್ಕೆ ದೇವ್ರ ಶಕ್ತಿ ಕೊಡಿ ಅಂತ ಕೇಳ್ತೀನಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನುಷಾ.